पृष्ठीशविग्रहसुनिष्ठीवनोद्धतविशिष्टाम्बुचारिजलधे कोष्टान्तराहितविचेष्टाघमौघपरमेष्ठीडितत्वमवमाम् प्रेष्ठार्कसूनुमनुचेष्टार्थमात्मविदतिष्ठो युगान्त समये स्थेष्टात्मशृङ्गधृतकाष्ठाम्बुवाहनवराष्टापदप्रभतनो प्रोष्ठीशविग्रहसुनिष्ठीवनोद्धतविशिष्टाम्बुचारिजलधे कोष्ठान्तराहितविचेष्टागमौघपरमेष्ठीडितत्वमवमाम् प्रेष्ठार्कसूनुमनुचेष्टार्थमात्मविदतिष्ठो युगान्त समये स्थेष्टात्मशृङ्गधृतकाष्ठाम्बुवाहनवराष्टापदप्रभतनो. ನಿನ್ನೆ ಮೊದಲನೇ ಶ್ಲೋಕವನ್ನು ಅನುಸಂಧಾನ ಮಾಡಿದ್ವಿ. ಇವತ್ತು ಎರಡನೇ ಶ್ಲೋಕ ದಶಾವತಾರ ಸ್ತುತಿಯಲ್ಲಿ ಹಯಗ್ರೀವ ವರ್ಣನೆ, ಹಯಗ್ರೀವನ ಪ್ರಾರ್ಥನೆಯ ಶ್ಲೋಕ. ರಾಜರ ಉಪಾಸ್ಯ ಮೂರ್ತಿ ಹಯಗ್ರೀವ. ಆ ಹಯಗ್ರೀವ ಅವತಾರವನ್ನು ಅನುಸಂಧಾನ ಮಾಡಿಸ್ತಾರೆ. ಇವತ್ತು ಈ ಶ್ಲೋಕವನ್ನು ಪಾಠ ಮಾಡ್ತಾ ಇದ್ದೇನೆ. ಖಂಡೀಭವದ್ಬಹುಲ ಡಿಂಡೀರಜೃಂಭಣ ಸುಚಂಡೀಕೃತೋ ದಧಿಮಃ ಕಾಂಡಾತಿ ಚಿತ್ರಗತಿ ಶೌಂಡಾದ್ಯ ಹೈಮರದ ಭಾಂಡಾ ಪ್ರಮೇಯ ಚರಿತ ಚಂಡಾಶ್ವಕಂಠಮದ ಶುಂಡಾಲ ದುರ್ಹೃದಯ ಗಂಡಾಭಿಖಂಡಕರದೋಶ್ಚಂಡಾಮರೇಶಹಯ ತುಂಡಾಕೃತೆ ದೃಶಮ ಖಂಡಾಮಲಂ ಪ್ರದಿಶಮೇ. ಶ್ಲೋಕ ಹೀಗೆ ಹೇಳಬೇಕು. ಖಂಡೀಭವದ್ಬಹುಲ ಡಿಂಡೀರಜೃಂಭಣ ಸುಚಂಡೀಕೃತೋ ದಧಿಮಃ ಕಾಂಡಾತಿ ಚಿತ್ರಗತಿ ಶೌಂಡಾದ್ಯ ಹೈಮರದ ಭಾಂಡಾ ಪ್ರಮೇಯ ಚರಿತ ಚಂಡಾಶ್ವಕಂಠಮದ ಶುಂಡಾಲ ದುರ್ಹೃದಯ ಗಂಡಾಭಿಖಂಡ ಕರದೋಶ್ಚಂಡಾಮರೇಶಹಯ ತುಂಡಾಕೃತೆ ದೃಶಮ ಖಂಡಾಮಲಂ ಪ್ರದಿಶಮೇ. ಶ್ಲೋಕವನ್ನು ಹೀಗೆ ಅನುಸಂಧಾನ ಮಾಡಿ ಹೇಳಿ ಉಚ್ಚರಿಸಿ ಪದವಿಭಾಗವನ್ನು ಚಿಂತನೆ ಮಾಡಬೇಕು. ಖಂಡೀಭವದ್ಬಹುಲ ದಿಂಡೀರ ಜೃಂಭಣ ಸುಚಂಡೀಕೃತೋ ದಧಿ ಮಹಾಕಾಂಡಾತಿ ಚಿತ್ರಗತಿ ಶೌಂಡಾದ್ಯ. ಶೌಂಡ ಅಂತ ಒಂದು, ಆದ್ಯ ಅಂತ ಮತ್ತೊಂದು. ಖಂಡೀಭವದ್ಬಹುಲ ದಿಂಡೀರ ಜೃಂಭಣ ಸುಚಂಡೀಕೃತ ಉದಧಿ ಮಹಾ ಕಾಂಡಾತಿ ಚಿತ್ರಗತಿ ಶೌಂಡ. ಅಲ್ಲಿವರೆಗೂ ಒಂದು ಪದ. ಅದಕ್ಕೆ ಎರಡೆರಡು ಬಾರಿ ಹೇಳ್ತಿದ್ದೀನಿ. ಉಚ್ಚಾರಣೆಯಲ್ಲೂ ಸ್ಫುಟತೆ ಇರಬೇಕು, ಪದ ಎಲ್ಲಿ ನಿಲ್ಲಿಸಬೇಕು ಅನ್ನೋದು ಗೊತ್ತಾಗಬೇಕು. ಹೈಮರದ ಭಾಂಡಾ ಅಪ್ರಮೇಯ ಚರಿತ.
ಹೈಮರದ ಭಾಂಡ ಪ್ರಮೇಯ ಚರಿತ. ಅಲ್ಲಿಗೆ ಮತ್ತೊಂದು ಚಂಡಾಶ್ವಕಂಠ. ಚಂಡಾಶ್ವಕಂಠ ಅಂತ ಪದ ಇದೆ. ಚಂಡಾಶ್ವಕಂಠ ಮದ ಶುಂಡಾಲ ದುರ್ಹೃದಯ ಗಂಡಾಭಿಖಂಡ ಕರದೋಹೋ. ಚಂಡಾಶ್ವಕಂಠ ಮದ ಶುಂಡಾಲ ದುರ್ಹೃದಯ ಗಂಡಾಭಿಖಂಡ ಕರದೋಹೋ. ಅಲ್ಲಿ ಕರದೋಹೋ ಅಂತ ನಿಲ್ಲಿಸಲಿಲ್ಲ, ಕರದೋಶ್ಚಂಡ ಅಲ್ಲಿ ತನಕ ಒಂದು ಪದ. ಅಮರೇಶ ಮತ್ತೊಂದು ಪದ. ಹಯತುಂಡಾಕೃತೆ ಅದು ಹಯಗ್ರೀವ ದೇವರಿಗೆ ಸಂಬೋಧನ. ಹಯತುಂಡಾಕೃತೆ. ದೃಶಂ ಅದು ಬೇರೆ ಪದ. ಅಖಂಡಾಮಲಂ ಅದು ಮತ್ತೊಂದು ಪದ. ಪ್ರದೇಶ ಕ್ರಿಯಾಪದ. ಮೇ ಇಷ್ಟು ಪದ ವಿಭಾಗ. ಇನ್ನೊಂದ್ಸಲಿ ನೋಡ್ಕೊಳ್ಳೋಣ. ಖಂಡೀಭವದ್ಬಹುಲ ದಿಂಡೀರ ಜೃಂಭಣ ಸುಚಂಡೀಕೃತೋ ದಧಿ ಮಹಾಕಾಂಡಾತಿ ಚಿತ್ರಗತಿ ಶೌಂಡಾದ್ಯ. ಹೈಮರದ ಭಾಂಡ. ಹೈಮರದ ಭಾಂಡ ಅಲ್ಲಿಗೂ ನಿಲ್ಲಿಸ್ತಾರೆ, ಅಥವಾ ಅಪ್ರಮೇಯ ಚರಿತ. ಅಪ್ರಮೇಯ ಚರಿತ ಮತ್ತೊಂದು ಪದ. ಚಂಡಾಶ್ವಕಂಠ ಮದ ಶುಂಡಾಲ ದುರ್ಹೃದಯ ಗಂಡಾಭಿಖಂಡ ಕರದೋಶ್ಚಂಡಾಮರೇಶ ಅಲ್ಲಿ ತನಕ ಒಂದು ಪದ. ಹಯತುಂಡಾಕೃತೆ. ದೃಶಂ ಅಖಂಡಾಮಲಂ ಪ್ರದೇಶ ಮೇ ಪದ ವಿಭಾಗ ಆಯಿತು. ಅರ್ಥದ ಕಡೆ ಗಮನಿಸೋಣ. ಪ್ರದೇಶ ಅಂದರೆ ಕೊಡು ಅಂತ ಅರ್ಥ. ನೀಡು, ಕೊಡು. ಮೇ ಪ್ರದೇಶ ನನಗೆ ನೀಡು. 4ನೇ ಪಾದದಲ್ಲಿ ಕ್ರಿಯಾಪದ ಇದೆ. ಅಲ್ಲಿ ಚೆನ್ನಾಗಿ ಅನ್ವಯ ನೋಡಿಕೊಂಡ್ರೆ ಉಳಿದು ಹೇಗೆ ಸೇರಿಸ್ಕೊಳ್ಬೇಕು ಅದಕ್ಕೆ ಗೊತ್ತಾಗ್ತದೆ ಪದಗಳನ್ನು. ಪ್ರದೇಶ ಕೊಡು. ದೃಶಂ ಪ್ರದೇಶ ಅಂದರೆ ಜ್ಞಾನವನ್ನು ಕೊಡು ಅಂತ ಅರ್ಥ. ದೃಗ್ ದೃಶೌ ದೃಶಃ. ದೃಶಂ ಪ್ರದೇಶ ಜ್ಞಾನವನ್ನು ಕೊಡು. ಎಂಥ ಜ್ಞಾನ ಕೊಡು? ಅಖಂಡಾಮಲಂ ದೃಶಂ ಪ್ರದೇಶ. ಅಖಂಡ ಅಮಲ. ಅಲ್ಲಿ ಅಖಂಡಾಮಲಂ ಅಂತ ನಾನು ಒಂದೇ ಪದ ಮಾಡಿದೆ, ತಪ್ಪು. ಅಖಂಡಾಂ ಅಲಂ ಪ್ರದೇಶ ಹಾಗೆ ಬಿಡಿಸ್ಬೇಕಂತ. ಯಾಕಂದರೆ ದೃಕ್ ಶಬ್ದ ಸ್ತ್ರೀಲಿಂಗ ಆದ್ದರಿಂದ ಅಖಂಡಾಂ ಅಲಂ ಪ್ರದೇಶ. ಆವಾಗಲೇ ಪದ ವಿಭಾಗ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಗಮನಿಸ್ರಿ. ಅಖಂಡಾಂ ಪೂರ್ಣವಾದ, ದೃಶಂ ಜ್ಞಾನವನ್ನು, ಮೇ ನನಗೆ, ಅಲಂ ಪ್ರದೇಶ ಚೆನ್ನಾಗಿ ನೀಡು. ಅಲಂ ಶಬ್ದ ಸಾಕಷ್ಟು, ಬಹಳಷ್ಟು ಅಂತ ಅರ್ಥ ಕೊಡ್ತದೆ. ದೃಶಂ ಅನ್ನೋದು ಜ್ಞಾನ ಅನ್ನೋ ಅರ್ಥದಲ್ಲಿದೆ. ಅಖಂಡಾಂ ಅನ್ನೋದು ಪೂರ್ಣ ಅನ್ನೋ ಅರ್ಥದಲ್ಲಿ ಬರ್ತದೆ. ಹೇ ಹಯತುಂಡಾಕೃತೆ. ಹಯತುಂಡ ಅಂದರೆ ಹಯಗ್ರೀವ, ಅಶ್ವ. ಕುದುರೆಗೆ ಹಯ ಅಂತ ಹೆಸರು. ಹಯತುಂಡ ಆಕೃತೆ ಅಂದರೆ ಕುದುರೆಯ ಮುಖದಂತೆ ಮುಖವುಳ್ಳ ಹಯಗ್ರೀವ ದೇವರೇ. ಕುದುರೆಯ ಮುಖದಂತೆ ಮುಖವುಳ್ಳ ಹಯಗ್ರೀವ ಸ್ವಾಮಿ ಶ್ರೀಹರೇ, ಮೇ ನನಗೆ, ಅಖಂಡಾಂ ದೃಶಂ
ಅಲಂ ಪ್ರದಿಶ, ಪೂರ್ಣವಾದ ಜ್ಞಾನವನ್ನು, ಅಲಂ ಪ್ರದಿಶ, ನನಗೆ ಚೆನ್ನಾಗಿ ಕೊಡು, ಸಾಕಷ್ಟು ಕೊಡು. ಇಷ್ಟು ಹಯಗ್ರೀವ ದೇವರ ಪ್ರಾರ್ಥನೆ 4ನೇ ಪಾದದಲ್ಲಿ ಸ್ಫುಟವಾಗಿದೆ, ಚಿಂತನೆ ಮಾಡ್ಬೋದು. ಹೇ ಹಯತುಂಡಾಕೃತೆ ಅಖಂಡಾಂ ದೃಶಂ ಮೇ ಅಲಂ ಪ್ರದಿಶ. ಇದು ಅಲ್ಲಿ ನೋಡ್ಕೊಳ್ಬೇಕಾದ ಅನ್ವಯ. ಉಳಿದೆಲ್ಲ ಪದಗಳನ್ನು ಅಲ್ಲಿ ಹೇಗೆ ಜೋಡಿಸ್ಕೊಳ್ಬೇಕು, ಮೊದಲನೇ ಪಾದದಿಂದ ನೋಡ್ಕೊಂಡು ಬರೋಣ. ಖಂಡೀಭವದ್ಬಹುಲ ಡಿಂಢೀರ ಜೃಂಭಣ ಸುಚಂಡೀಕೃತೋ ದಧಿ ಮಹಾಕಾಂಡಾತಿ ಚಿತ್ರಗತಿ ಶೌಂಡಾದ್ಯ. ಅಲ್ಲಿ ತನಕ ಬರಬೇಕೀಗ. ಖಂಡೀಭವತ್ ಅಂದರೆ ತುಂಡು ತುಂಡಾಗಿ ಮಾಡುವ, ಬಹುಲ ಡಿಂಡೀರ, ಬಹಳಷ್ಟು. ದಿಂಡೀರ ಅಂದರೆ ಸಂಸ್ಕೃತದಲ್ಲಿ ನೊರೆಗೆ ದಿಂಡೀರ ಅಂತ ಹೆಸರು. ನೊರೆ ನೊರೆ ನೊರೆಗಳ ಜೃಂಭಣ, ಭೋರ್ಗರಿತದಿಂದ, ಸುಚಂಡೀಕೃತ, ಅತ್ಯಂತ ಘೋರವಾಗಿ ಮಾಡಲ್ಪಟ್ಟ, ಉದಧಿ, ಉದಧಿ ಸಮುದ್ರದ ಮಹಾಕಾಂಡ, ಅಪಾರವಾದ ನೀರಿನಲ್ಲಿ, ಅತಿಚಿತ್ರಗತಿ, ಅತ್ಯಂತ ಚಿತ್ರ ವಿಚಿತ್ರವಾದ ಸಂಚಾರ ಮಾಡೋದರಲ್ಲಿ, ವಿಚಿತ್ರ ಶೌಂಡ, ವಿಚಿತ್ರ ಅಂದರೆ ಬಹಳ ವಿಚಿತ್ರವಾಗಿ, ಶೌಂಡ ಅಂದರೆ ನಿಪುಣನಾದವನೇ ಅಂತ ಅರ್ಥ. ಇಲ್ಲಿ ಶೌಂಡ ಅಂತೇಳಿ ಬಿಡಿಸ್ಬೋದು, ಶೌಂಡ ಆದ್ಯ ಅಂತ ಒಂದೇ ಪದನೂ ಮಾಡಬಹುದು. ಶೌಂಡ ಅಂದರೆ ನಿಪುಣ ಅನ್ನೋ ಅರ್ಥದಲ್ಲಿ ಸಂಸ್ಕೃತದಲ್ಲಿ ಬಳಸ್ತಾರೆ. ಆದ್ಯ ಅಂದರೆ ಮೊದಲಿಗನಾದವನೇ. ಸ್ಪಷ್ಟ ಅರ್ಥ ಮಾಡ್ಕೊಳ್ಳೋಣ. ಸಮುದ್ರ ಅಂದಮೇಲೆ ಅಲೆಗಳು ಅಪ್ಪಳಿಸ್ತಾವೆ, ನೊರೆಗಳು ಬರ್ತಿರ್ತಾವೆ, ಅಲ್ಲಿ ನೀರು ಸಿಕ್ಕಾಪಟ್ಟೆ ಇರ್ತದೆ. ಸಾಮಾನ್ಯವಾಗಿ ಅಲ್ಲಿ ಸಂಚಾರ ಮಾಡಲಿಕ್ಕೆ ಎಲ್ರಿಗೂ ಆಗಲ್ಲ. ಅಂಥ ಸಮುದ್ರದಲ್ಲಿ ಇವನು ಸಂಚಾರ ಮಾಡ್ತಾನಂತೆ ಹಯಗ್ರೀವ. ಅದನ್ನು ಹೇಳಬೇಕಾಗಿದೆ. ಖಂಡೀಭವತ್, ತುಂಡು ತುಂಡಾಗಿ ಬರುವಂತಹ, ಬಹುಲ ಡಿಂಡೀರ, ಬಹಳಷ್ಟು ನೊರೆಗಳ, ಜೃಂಭಣ ಹೊರಬರುವ, ಭೋರ್ಗರೆವ, ಸುಚಂಡೀಕೃತ, ಅತ್ಯಂತ ಘೋರವಾಗಿ ಮಾಡಲ್ಪಟ್ಟ, ಉದಧಿ, ಉದಧಿ ಮಹಾಕಾಂಡ, ಸಮುದ್ರದ ಅಪಾರವಾದ ನೀರಿನಲ್ಲಿ, ಅತಿಚಿತ್ರಗತಿ, ಚಿತ್ರ ವಿಚಿತ್ರವಾಗಿ ಓಡಾಡೋದರಲ್ಲಿ, ಶೌಂಡ ನಿಪುಣನಾದವನೇ, ಆದ್ಯ ಮೊದಲಿಗ ಅಂತನಿಸಿದವನೇ, ಹೈಮರದ ಭಾಂಡ, ಹೈಮ ಅಂದರೆ ಬಂಗಾರ, ಹೈಮರದ ಭಾಂಡ, ಹೈಮ ಬಂಗಾರದ, ರಥ ಅಂದರೆ ಹಲ್ಲುಗಳಿಗೆ ಸಂಸ್ಕೃತದಲ್ಲಿ ರಥ ಅಂತ ಕರೀತಾರೆ. ರಥ, ದಂತದ, ಭಾಂಡ ಆಭರಣಗಳನ್ನು ಮಾಡಿಸಿಕೊಂಡವನೇ, ಆಭರಣಗಳಿಂದ ಶೋಭಿಸುವವನೇ. ಬಂಗಾರ ಮತ್ತು ದಂತದ ಆಭರಣಗಳನ್ನು ಹಯಗ್ರೀವ ಧರಿಸಿದಾನೆ ಅಂತ ಇದೆ. ಅದಕ್ಕೆ ಸಂಗ್ರಹಿಸಿದ್ರು ಹೈಮರದ ಭಾಂಡ. ಬಂಗಾರದ ಆಭರಣಗಳು, ದಂತದ ಆಭರಣಗಳನ್ನು ಹಾಕಿಕೊಂಡು ಶೋಭಿಸುವವನೇ. ಅಪ್ರಮೇಯ ಚರಿತ, ಪ್ರಮೇಯ ಅಂದರೆ ತಿಳಿಲಿಕ್ಕಾಗುವಂಥದ್ದು, ಅಪ್ರಮೇಯ ಅಂದರೆ ಸುಲಭ ತಿಳಿಲಿಕ್ಕಾಗದ, ಚರಿತ ಚರಿತ್ರೆ ಉಳ್ಳವನೇ. ಚಂಡಾಶ್ವಕಂಠ ಮದ ಶುಂಡಾಲ ದುರ್ಹೃದಯ ಗಂಡಾಭಿಖಂಡ ಕರದೋಷ್ ಚಂಡಾಮರೇಶ. ಚಂಡಾಶ್ವಕಂಠ ಅಂದರೆ ಚಂಡ ಕ್ರೂರನಾದ, ಅಶ್ವಕಂಠ ಕುದುರೆಯ ಕಂಠ ಉಳ್ಳಂತಹ ಒಬ್ಬ ರಾಕ್ಷಸ, ಒಬ್ಬ ಅಸುರ. ಅವನು ಹಯಗ್ರೀವಾಸುರ ಅಂತ ಅವನಿಗೆ ಹೆಸರು. ಅದೇ ನೋಡಿ, ಇವನ ಹೆಸರು ಹಯಗ್ರೀವ, ಅವನ ಹೆಸರು ಹಯಗ್ರೀವನೇ. ಚಂಡ ಅಶ್ವಕಂಠ, ಚಂಡ ಕ್ರೂರನಾದ,
ಅಶ್ವಕಂಠ ಹಯಗ್ರೀವನೆಂಬ ಹೆಸರಿನ ಅಸುರನ ಶುಂಡಾಲ ದುರ್ಹೃದಯ ಹಯಗ್ರೀವನೆಂಬ ಮದಶುಂಡಾಲ, ಹಯಗ್ರೀವನೆಂಬ ಅಸುರ ಅವನ ಮದಶುಂಡಾಲ ಅಂದರೆ ಮದಭರಿತವಾದ ಆನೆಯ ಹೃದಯ ಗಂಡ ಅಂದರೆ ಸ್ಥಳವನ್ನು, ಅತ್ಯಂತ ಕಠಿಣವಾದ ಗಂಡಸ್ಥಳವನ್ನು ಅಭಿಖಂಡಕರ ಅಂದರೆ ಚೆನ್ನಾಗಿ ತುಂಡರಿಸಲು, ಭೇದಿಸಲು ಸರಿಯಾದಂಥ ದೋಶ್ಚಂಡ, ಬಾಹುಗಳಿಂದ ಪ್ರಚಂಡನಾದಂತಹ ಅಮರೇಶ, ದೇವತೆಗಳಿಗೆ ಉತ್ತಮನಾದವನೇ, ಪ್ರಚಂಡನಾದವನೇ ಮತ್ತು ಉತ್ತಮ ಅಮರೇಶ, ದೇವತೆಗಳಲ್ಲಿ ಉತ್ತಮನೆನಿಸಿದವನೇ. ಉಳಿದೆಲ್ಲ ಅರ್ಥ ಆಯ್ತು, ಈಗ ಮುಂದಿನ ಗೊತ್ತೇ ಇದೆ. ಹಯತುಂಡಾಕೃತೆ, ಹಯಮುಖದ ಹಯಗ್ರೀವ ರೂಪಿ ಭಗವಂತನೇ, ಮೇ ನನಗೆ ಅಖಂಡಾಂ ದೃಶಂ ಅಲಂ ಪ್ರದಿಶ, ಅಖಂಡವಾದ ಜ್ಞಾನವನ್ನು ಪ್ರದಿಶ ನೀಡು. ಇಷ್ಟು ಶ್ಲೋಕದ ಪದದ ಅರ್ಥ. ಇನ್ನೊಮ್ಮೆ ನೋಡ್ಕೊಂಡು ಬಿಡೋಣ. ಖಂಡೀಭವದ್ಬಹುಲ ದಿಂಡೀರ ಜೃಂಭಣ ಸುಚಂಡೀಕೃತೋದಧಿ ಮಹಾಕಾಂಡಾತಿ ಚಿತ್ರಗತಿ ಶೌಂಡ. ಖಂಡೀಭವದ್ ತುಂಡು ತುಂಡಾಗಿ ಇರುವಂತಹ, ಬಹುಲ ದಿಂಡೀರ ಬರುವಂತಹ ಬಹಳಷ್ಟು ನೊರೆಗಳ, ಜೃಂಭಣ ಭೋರ್ಗರೆಯುವ ಬಹಳಷ್ಟು ಅಬ್ಬರದಿಂದ ಭೋರ್ಗರೆಯುವ, ಸುಚಂಡೀಕೃತ ಅತ್ಯಂತ ಘೋರವಾಗಿರುವಂತಹ, ಉದಧಿ ಮಹಾಕಾಂಡ ಸಮುದ್ರದ ನೀರಿನಲ್ಲಿ ಅತಿ ವಿಚಿತ್ರ ಗತಿ ಶೌಂಡ ಅತ್ಯಂತ ವಿಚಿತ್ರವಾಗಿ ಸಂಚಾರ ಮಾಡೋಣದರಲ್ಲಿ ನಿಪುಣನಾದವನೇ, ಆದ್ಯ ಪ್ರಪಂಚಕ್ಕೆ ಕಾರಣನಾದವನೇ, ಹೈಮರದ ಭಾಂಡ ಬಂಗಾರಮಯವಾದ ದಂತಮಯವಾದ ಆಭರಣಗಳಿಂದ ಶೋಭಿಸುವವನೇ, ಅಪ್ರಮೇಯ ಚರಿತ ಸುಲಭ ತಿಳಿಯಲಾಗದ ಚರಿತ್ರೆ ಉಳ್ಳವನೇ, ಚಂಡಾಶ್ವ ಕಂಠಮದ ಶುಂಡಾಲ ದುರ್ಹೃದಯ ಗಂಡಾಭಿಖಂಡ ಕರದೋಶ್ಚಂಡ, ಚಂಡ ಕ್ರೂರನಾದ ಅಶ್ವಕಂಠ ಹಯಗ್ರೀವನೆಂಬ ಅಸುರನ ಮದಶುಂಡಾಲ ದುರ್ಹೃದಯ ಗಂಡ, ಅವನ ಮದಭರಿತವಾದ ಆನೆ. ಆ ದೈತ್ಯನೇ ಮದಭರಿತ ಆನೆ, ಶುಂಡಾಲ ಅಂದ್ರೆ ಆನೆ, ಮದಭರಿತ ಆನೆಯ ದುರ್ಹೃದಯ ಗಂಡಾಭಿಖಂಡ ಕರದೋಹೋ, ಅವನ ಗಂಡಸ್ಥಳವನ್ನು, ಅವನ ಎದೆ ಮತ್ತು ಗಂಡ, ಹೃದಯ ಗಂಡ ಅಂತ ಎರಡಿದೆ. ಹೃದಯ ಅಂದರೆ ಹೃದಯ ಭಾಗ, ಹಾಗೂ ಗಂಡ ಅಂದರೆ ಅವನ ಕಂಠಸ್ಥಾನ, ಗಂಡಸ್ಥಾನ, ಅವುಗಳನ್ನು ಅಭಿಖಂಡ ಕರದೋಹೋ ಚಂಡ, ಅಭಿಖಂಡ ಕರದೋಶ್ಚಂಡ ತುಂಡು ತುಂಡಾಗಿ ಮಾಡಲು ಅರ್ಹವಾದಂತಹ ಬಾಹುಗಳಿಂದ ಪ್ರಚಂಡನಾದವನೇ, ಅಮರೇಶ ಅಮರ ದೇವತೆಗಳಲ್ಲಿ ಈಶ ಒಡೆಯನಾದವನೇ ಅಥವಾ ಶ್ರೇಷ್ಠನಾದವನೇ, ಹಯ ತುಂಡಾಕೃತೆ ಹಯಗ್ರೀವ ರೂಪಿ ಭಗವಂತ, ಮೇ ನನಗೆ ಅಖಂಡಾಂ ದೃಶಂ ನಿರ್ಮಲವಾದ ಪರಿಪೂರ್ಣವಾದ ದೃಶಂ ಜ್ಞಾನವನ್ನು ಪ್ರದಿಶ ನೀಡು. ಇಲ್ಲಿ ಪದವಿಭಾಗ ಮಾಡುವಾಗ ಆವಾಗಲೇ ಹೈಮರದ ಭಾಂಡ ಅಪ್ರಮೇಯ ಚರಿತ ಒಂದೇ ಮಾಡಲಿಕ್ಕೂ ಬರ್ತದೆ, ಎರಡು ಮಾಡಲಿಕ್ಕೂ ಬರ್ತದೆ. ಹಾಗೇನೆ ಕಾಂಡಾತಿ ಚಿತ್ರಗತಿ ಶೌಂಡ ಅದು ಒಂದು ಪದ, ಸಂಬೋಧನ ವಿಭಕ್ತಿ. ಆದ್ಯ ಅಂತ ಮತ್ತೊಂದು ಪದ ಇಟ್ಟುಕೊಳ್ಳಿಕ್ಕೂ ಬರ್ತದೆ, ಒಟ್ಟಿಗೆ ಸೇರಿಸ್ಲಿಕ್ಕೂ ಬರ್ತದೆ. ಹಾಗೆ ಮೂರನೇ ಪಾದದಲ್ಲಿ ಕಂಡ ಕರದೋಶ್ಚಂಡ ಅಲ್ಲಿಗೂ ಒಂದು ಪದ ನಿಲ್ಲಿಸಿ ಅಮರೇಶ ಅಂತ ಪ್ರತ್ಯೇಕ ಮಾಡಲಿಕ್ಕೂ ಬರ್ತದೆ. ಅರ್ಥದಲ್ಲಿ ವ್ಯತ್ಯಾಸ ಏನು ಹೇಳಬಾರ್ದು, ಅರ್ಥ ಹೇಳುವಾಗ ಹಾಗೆ ಹೇಳಬೇಕು.
ಭಾವಾರ್ಥ ಏನು? ಹಯಗ್ರೀವ ರೂಪಿ ಭಗವಂತನನ್ನು ರಾಜರು ಪ್ರಾರ್ಥನೆ ಮಾಡ್ತಾರೆ. ಪರಿಪೂರ್ಣವಾದ ತಿಳುವಳಿಕೆಯನ್ನು ಕೊಡಪ್ಪ ಹಯಗ್ರೀವ ನನಗೆ. ನೀನು ಎಂಥವನು? ಅದ್ಭುತವಾದ ಸಾಗರದಲ್ಲಿ, ಅತ್ಯದ್ಭುತವಾದ ಸಾಗರ, ಮೇಲ್ಮೇಲೆ ಅದರ ಅಲೆಗಳ ಭೋರ್ಗರೆತ, ಅಂಥ ವಿಚಿತ್ರವಾದ ಸಮುದ್ರದಲ್ಲಿ ಸಂಚಾರ ಮಾಡಲಿಕ್ಕೆ ಎಲ್ರಿಗೂ ಆಗಲ್ಲ. ನೀನು ಹಾಗೆ ಸಂಚಾರ ಮಾಡ್ತಿ. ಎಷ್ಟು ನೊರೆಗಳು ಬರ್ತಾವೆ, ಎಷ್ಟು ಅಲೆಗಳು ಬರ್ತಾವೆ, ನೀರು ಹೇಗೆ ಧುಮ್ಮಿಕ್ತದೆ. ಅಂಥ ಸಮುದ್ರದಲ್ಲಿ ವಿಚಿತ್ರವಾಗಿ ಸಂಚಾರ ಮಾಡುವ ನೈಪುಣ್ಯ ನಿನಗಿದೆ. ಬಂಗಾರ ಹಾಗೂ ದಂತಗಳಿಂದ ನಿರ್ಮಿಸಿದಂಥ ಆಭರಣಗಳನ್ನು ಧರಿಸಿದಂಥ ಶ್ರೀಮಂತ ನೀನು. ಎಲ್ರಿಗೆ ಸಾಧ್ಯನಾ ಬಂಗಾರದ ಆಭರಣ, ದಂತದ ಆಭರಣ ಧರಿಸಲಿಕ್ಕೆ? ಎಲ್ಲರೂ ಸುಲಭ ತಿಳಿಲಿಕ್ಕಾಗದ ಚರಿತ್ರೆ ನಿಂದು. ಆ ಹಯಗ್ರೀವಾಸುರನ ಗಂಡ ಸ್ಥಳವನ್ನು ಸೀಳಿದವ, ಹಯಗ್ರೀವಾಸುರನ ಎದೆಯನ್ನು ಬಗದವ. ಅಂಥ ಅದ್ಭುತ ನಿನ್ನ ಮಹಿಮೆ. ಜಗತ್ತಿಗೆ ಮೊದಲಿಗ, ದೇವತೆಗಳಲ್ಲಿ ಉತ್ತಮ. ನನಗೆ ಅಖಂಡವಾದ ಬುದ್ಧಿಯನ್ನು ನೀಡು, ನಾನು ಉದ್ಧಾರ ಆಗ್ತೇನೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೀಗೆ ಶ್ಲೋಕದ ಪದಪದದ ಅರ್ಥ ತಿಳಿಯೋದಲ್ಲದೆ ಭಾವಾರ್ಥ ಅನುಸಂಧಾನ ಮಾಡಬೇಕು. ಸಮುದ್ರದಲ್ಲಿ ಸಂಚರಣ ಅನ್ನೋದು ಕುದುರೆಗಳಿಗೆ ಬಹಳ ಅದ್ಭುತವಾದ ಒಂದು ನೈಪುಣ್ಯ. ಅದು ನಾವೀಗ ಸಂಸಾರ ಸಾಗರದಲ್ಲಿ ಸಂಚರಿಸಲಿಕ್ಕೆ ಒದ್ದಾಡ್ತಿದ್ದೇವೆ. ನಿನಗೆ ಆ ಶಕ್ತಿ ಚೆನ್ನಾಗಿ ಕರಗತ ಆಗಿದೆ. ಹಾಗಾಗಿ ನಮಗೂ ಕೂಡ ಸಂಸಾರ ಸಾಗರದ ಈ ವಿಚಿತ್ರ ಅಲೆಗಳ ಭೋರ್ಗರಿತದಲ್ಲಿ ನಿನಗಿರುವ ನೈಪುಣ್ಯವನ್ನು ಸ್ವಲ್ಪ ಕೊಟ್ಟು ಅನುಗ್ರಹಿಸುವಂತ ಪ್ರಾರ್ಥಿಸುವಂತೆ ಮೊದಲನೇ ಪದ, ಮೊದಲನೇ ವಿಶೇಷಣ. ಎರಡನೇದ್ದೇನಿದೆ ಅಲ್ಲ, ಮೂರನೇ ಪಾದದಲ್ಲಿ ಬರುವ ವಿಶೇಷಣ, ಶತ್ರುವಾದ ಹಯಗ್ರೀವಾಸುರನ ಎದೆ ಬಗದವನು, ಅವನ ಗಂಡಸ್ಥಳವನ್ನು ಸೀಳಿದವನು ಅಂತ ಹೇಳಿದ್ರಿಂದ ಶತ್ರು ಸಂಹಾರ. ನನಗೂ ಶತ್ರುಗಳು ಸಾಕಷ್ಟಿದ್ದಾರೆ, ಅವರನ್ನು ಸಂಹರಿಸು. ಸೇರಿಸುವಾಗ ಅವನೂ ಅಶ್ವಕಂಠ, ನೀನು ಹಯತುಂಡ. ಅಂದ್ರೆ ಅರ್ಥ, ಸಮಾನ ಜಾತಿಯವರು, ಸಮಾನ ವರ್ಣ, ಸಮಾನ ವರ್ಗದವರೇ ಶತ್ರುಗಳಾಗಿ ಬಂದಿರ್ತಾರೆ ಬಹಳ ಕಡೆ. ಅವನು ಕಂಡ್ರೆ ಇವನಿಗಾಗ್ತಿರಲ್ಲ, ಇವನು ಕಂಡ್ರೆ ಅವನಿಗಾಗ್ತಿರಲ್ಲ. ಅದರಲ್ಲಿ ಶತ್ರುತ್ವ ಬೆಳೆಸ್ಕೊಳ್ತಾರೆ. ಹಯಗ್ರೀವ ರೂಪಿ ಭಗವಂತನಿಗೆ ಹಯಗ್ರೀವ ಅನ್ನೋ ಹೆಸರಿನ ಶತ್ರುನೇ ಬಂದ ದೈತ್ಯ. ಹಾಗೆ ನಮ್ಮಲ್ಲಿಯೂ ಕೂಡ ನಮಗೆ ನಮ್ಮ ಬದುಕಿನಲ್ಲಿ ನಮ್ಮ ಸಜಾತಿಯರೇ ನಮ್ಮ ಕಂಡ್ರೆ ಆಗ್ತಿರಲ್ಲ. ಅಂಥವರನ್ನು ನೀನೇ ಸಂಹಾರ ಮಾಡು, ಅಂಥ ಶತ್ರುಗಳನ್ನು ದೂರ ಸರಿಸು. ಮುಕ್ತಿಗೆ ಹೋಗಬೇಕಾದ್ರೆ ಪರಿಪೂರ್ಣವಾದ ಜ್ಞಾನ ಮುಖ್ಯ. ಹಯಗ್ರೀವ ರೂಪಿ ಭಗವಂತನನ್ನು ಸ್ಮರಣೆ ಮಾಡೋದೇ ಜ್ಞಾನಕ್ಕಾಗಿ ಅಂತೇಳು ಇದೆ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಹೀಗೆ ಹಯಗ್ರೀವನ ಉಪಾಸನೆಗೆ ಹೇಳುವ ಶ್ಲೋಕ. ಜ್ಞಾನಾನಂದಮಯನಾದವನು ಅಂತ ಪ್ರಾರ್ಥಿಸುವಾಗಲೂ ರಾಜರು ಆ ಜ್ಞಾನ ಕೊಡು ಅಂತ ಹೇಳಿ ಅದಕ್ಕೆ ಪ್ರಾರ್ಥನೆ ಮಾಡಿದ್ದಾರೆ. ಹಾಗಾಗಿ ಜ್ಞಾನಪ್ರದನಾಗು, ಶತ್ರು ಸಂಹಾರಕನಾಗು, ಸಂಸಾರ ಸಾಗರದಲ್ಲಿ ಸಂಚರಿಸುವಂತಹ ನೈಪುಣ್ಯ ನನಗೂ ನೀಡು. ಹೀಗೆ ಹಯಗ್ರೀವನ ಸ್ತೋತ್ರ ಅನುಸಂಧಾನ ಮಾಡಬೇಕು. ಖಂಡೀಭವದ್ಬಹುಲ ಡಿಂಡೀರ ಜೃಂಭಣಸು ಚಂಡೀಕೃತೋ ದಧಿಮಃ ಕಾಂಡಾತಿ ಚಿತ್ರಗತಿ ಶೌಂಡಾದ್ಯ ಹೈಮರದ ಭಾಂಡಾ ಪ್ರಮೇಯ ಚರಿತ.
ಚಂಡಾಶ್ವಕಂಠಮದ ಶುಂಡಾಲ ದುರ್ಹೃದಯ ಗಂಡಾಭಿಖಂಡಕರದೋಶ್ಚಂಡಾಮರೇಶ ಹಯತುಂಡಾಕೃತೆ ದೃಶಮಖಂಡಾಮಲಂ ಪ್ರದಿಶ ಮೇ ಖಂಡೀಭವದ್ಬಹುಲಡಿಂಢೀರಜೃಂಭಣಸು ಚಂಡೀಕೃತೋ ದಧಿಮಃ ಕಾಂಡಾತಿ ಚಿತ್ರಗತಿ ಶೌಂಡಾದ್ಯ ಹೈಮರದ ಭಾಂಡಾ ಪ್ರಮೇಯ ಚರಿತ ಚಂಡಾಶ್ವಕಂಠಮದ ಶುಂಡಾಲ ದುರ್ಹೃದಯ ಗಂಡಾಭಿಖಂಡ ಕರದೋಶ್ಚಂಡಾಮರೇಶ ಹಯತುಂಡಾಕೃತೆ ದೃಶಮಖಂಡಾಮಲಂ ಪ್ರದಿಶ ಮೇ. ಹೀಗೆ ಹಯಗ್ರೀವ ರೂಪದ ಅನುಸಂಧಾನ ಮಾಡಲಿ ಅಂತ ವರ್ಣನೆ ಮಾಡಿದ್ದಾರೆ. ಇದನ್ನು ನಾವು ತಿಳಿದು ಹಯಗ್ರೀವನ ಆರಾಧನೆ ಮಾಡಿ ಜ್ಞಾನ ಪಡೀಲಿ ಅಂತ ಇವತ್ತಿಗೆ 2ನೇ